ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಮಾದಿಗ ಸಮುದಾಯದಿಂದ ಬೃಹತ್ ತಮಟೆ ಚಳುವಳಿ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು. ಕರ್ನಾಟಕ ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದ ಮಾದಿಗ ಸಮುದಾಯದ ಮುಖಂಡರು ಬಳಿಕ ನಗರದ ಎಸ್ಪಿಪಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ತಮಟೆ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಮುಖಂಡರು, ಸರ್ಕಾರ ಕಾಲಹರಣ ಮಾಡದೆ ನಾಗಮೋಹನ್ ದಾಸ್ ವರದಿ ಆಧರಿಸಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ಕೆಲ ಸಮುದಾಯಗಳು ಉದ್ದೇಶಪೂರ್ವಕವಾಗಿ ವಿರೋಧ ಮಾಡುವ ಮೂಲಕ ಸಂವಿಧಾನ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಒಳ ಮೀಸಲಾತಿ ಹೋರಾಟ ಇವತ್ತಿನ ದಿನ ಗುಲ್ಬರ್ಗಾ ನಗರದ ಡಿಸಿ ಕಚೇರಿಯಿಂದ ತಿಮ್ಮಾಪುರಿ ಸರ್ಕಲ್ ಇಂದ ಡಿಸಿ ಕಚೇರಿವರೆಗೂ ಎಲ್ಲರೂ ಕೂಡಿ ಎಲ್ಲ ಒಕ್ಕಟ್ಟಿನಿಂದ ಬಂದು ಇವತ್ತು ಒಂದು ಮನವಿ ಸಲ್ಲಿಸಿದ್ವಿ. ಮನವಿ ಏನಂದ್ರೆ ನಾವು ಇಷ್ಟೇ ಬೇಡ್ಕೊಳ್ಳೋದು ಸರ್ಕಾರಕ್ಕೆ, ನಾಳೆ ದಿನ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇಟ್ಟಿದ್ದೀರಿ ತಾವೆಲ್ಲ. ಆ ಮೀಟಿಂಗ್ನಲ್ಲಿ ಮಾದಿಗರ ಪರವಾಗಿ ತಾವು ಧ್ವನಿ ಎತ್ತಬೇಕು. ಎಲ್ಲ ಸಚಿವರಿಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಸಚಿವರಿಗೆ ಹೇಳ್ತೀನಿ. ನಮ್ಮ 35 ವರ್ಷದಿಂದ ಹೋರಾಟ ಇದೆ. 35 ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಎಲ್ಲ ಒಕ್ಕೂಟ ಎಲ್ಲ ನಮ್ಮ ಸಂಘಟನೆಗಳಿಂದ ಇಷ್ಟು ದಿನ ಮಾಡ್ಕೊಂಡು ಹಿರಿಯರು ಮಾಡ್ಕೊಂಡು ಇಲ್ಲಿ ತನ ಬಂದರೆ ಈಗ ನಾವು ಶುರು ಮಾಡಿದ್ದೀವಿ. ಮತ್ತಿದೇ ರೀತಿ ನನ್ನ ಮಕ್ಕಳು ಮಾಡಬಾರ್ದು. ಮುಂದೆ ಇದೇನದ ನಾಳೆ ಬರ್ತಕ್ಕಂಥ 19ನೇ ತಾರೀಕು ನೀವೇನು ಡಿಸಿಷನ್ ತೊಗೊಂತೀರಿ ಅದು ಒಂದು ಒಳ್ಳೆ ಡಿಸಿಷನ್ ಆಗಿರಬೇಕು. ಮಾದರಿಗೆ ಒಂದು ಸಿಹಿ ಊಟ, ಒಂದು ಮನೆಯಲ್ಲಿ ಹೋಳಿಗೆ ಮಾಡೋ ಉದ್ದೇಶದಿಂದ ತಾವು ರಿಸಲ್ಟ್ ಕೊಡ್ಬೇಕಂತೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. 1 ವರ್ಷ ಆಯ್ತು ನಮ್ದು ಸುಪ್ರೀಂ ಕೋರ್ಟ್ ಆದೇಶ ಆಗಿ, ಯಾಕೆ ಮಾಡಿಲ್ಲಪ್ಪ? ಏನಾಗಿತ್ತು? ಇನ್ನಾದ್ರೂ ಮತ್ತೆ ಇನ್ನ ತಿಕ್ಕಿ ಹೇಳತ್ತೀರಿ. ಇನ್ನು ನಾಳೆ ನಾಡ್ದು ಇನ್ನೊಂದು 2 ದಿನ ಬಿಟ್ಟು ವಿಶೇಷ ಕ್ಯಾಬಿನೆಟ್ ಅದು ಮಾಡಕ್ಕೆ ಏನು ಪ್ರಾಬ್ಲಮ್? ನಿಮ್ದು ಒಳ ಮೀಸಲಾತಿ ವರದಿ ಬಂದಿದೆ, ಸದಾಶಿವ ವರದಿ ಆಯ್ತು, ಕಾಂತರಾಜ್ ವರದಿ ಆಯ್ತು, ಮಾಧುಸ್ವಾಮಿದು ವರದಿ ಆಯ್ತು. ಈಗ ನಾಗಮೋಹನ್ ದಾಸ್ ಅವರು ವರದಿನೂ ತಾವೇ ತೆಗಿಸಿದ್ರಿ, ತಾವೇ ಮಂತ್ರಿಗಳು, ತಾವೇ ರೊಕ್ಕ ಕೊಟ್ರಿ ಮಾಡ್ಲಿಕ್ಕೆ. ಇಷ್ಟೆಲ್ಲ ಮಾಡ್ಕೊಂಡ್ರು ಇನ್ನು ಮತ್ತೆ 19 ತಾರೀಕು ಹೇಳಿದ್ರೆ ಆಯ್ತಪ್ಪ, 19ಗೆ ಮಾಡ್ರಿ, ನೀವು ಹೇಳ್ದಂಗೆ ಕೇಳ್ತೀವಿ. 19 ತಾರೀಕು ಮಿಸ್ ಆಗ್ಬೇಡು. ಇಷ್ಟೇ ದಯಮಾಡಿ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಬರ್ತಕ್ಕಂಥ ನಾಳೆ ದಿನ ಎಲ್ಲರೂ 4 ಗಂಟೆಗೆ ನಾವು ಎಲ್ಲರೂ ಟಿವಿ ಮುಂದೆ ಇರ್ತೀವಿ, ಎಲ್ಲರೂ ವಿಧಾನಸೌಧದ ಮುಂದೆ ಇರ್ತಾರೆ. ಸ್ವಲ್ಪ ಜನ ಅವರಿಗೆ ಒಳ್ಳೆಯ ಸುದ್ದಿ ಕೊಡ್ಬೇಕಂತೇಳಿ ನಾ ಇಡೀ ಕ್ಯಾಬಿನೆಟ್ ಮಂತ್ರಿಗಳಿಗೂ ಹಾಗೂ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ರಾಜು ವಾಡೇಕರ್. ಮಾದಿಗ ಮಹಾ ಒಕ್ಕೂಟ ವತಿಯಿಂದ ಒಂದು ತಮಟೆ ಚಳುವಳಿಯ ಮುಖಾಂತರ ಒಂದು ನಾಳೆ ನಡೆಯುವಂಥ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಯ ಸಲುವಾಗಿ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದೆವು. ಸುಮಾರು 30 ವರ್ಷಗಳಿಂದ ಒಂದು ಮಾದಿಗರ ಒಂದು 3 ದಶಕಗಳ ಹೋರಾಟವನ್ನು ಈಗ ಕೊನೆ ಕ್ಷಣಗಣನೆಯಲ್ಲಿದೆ. ಅದಕ್ಕೋಸ್ಕರ ಈ ನಾಳೆ ನಡೆಯುವಂಥ ಒಂದು ಸಚಿವ ಸಂಪುಟದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಯಥಾವತ್ತಾಗಿ ಜಾರಿ ಮಾಡೋದ್ರ ಮುಖಾಂತರ ಮಾನ್ಯ ಅಹಿಂದ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಜಾರಿ ಮಾಡಬೇಕಂತೇಳಿ ನಮ್ಮ ಮನವಿ. ಸುಮಾರು 30 ವರ್ಷದಿಂದ ನಾವು ಮಾದಿಗರು ವಿವಿಧ ಹೋರಾಟಗಳು, ಬೃಹತ್ ಸಮಾವೇಶ ಆಗಿರ್ಬೋದು, ತಮಟೆ ಚಳವಳಿ ಆಗಿರ್ಬೋದು, ಅರಬೆತ್ತಲೆ ಮೆರವಣಿಗೆ ಆಗಿರ್ಬೋದು, 30 ವರ್ಷಗಳಿಂದ ಹೋರಾಟ ಮಾಡ್ಕೊತಾ ಬಂದಿದ್ದೆವು. ಆಳುವಂಥ ಸರ್ಕಾರಗಳು ಯಾವುದೇ ಒಂದು ನಮ್ಮ ಒಳ ಮೀಸಲಾತಿ ಜಾರಿ ಮಾಡುವ ಸಲುವಾಗಿ ಮುಂದೆ ಬಂದಿಲ್ಲ. ಈಗ ನಮಗೆ ಒಂದು ಮಾದಿಗರಿಗೆ ಉಸಿರು ಸಿಕ್ಕಿರುವಂಥ ಕಾರಣ ಏನಪ್ಪ ಅಂತಂದರೆ 1/8/2024 ಸುಪ್ರೀಂ ಕೋರ್ಟ್ ಒಂದು ಆದೇಶ ಬಂತು. ಕರ್ನಾಟಕ ಆಯಾ ರಾಜ್ಯಗಳ ವಿವೇಚನೆಗೆ ಒಳ ಮೀಸಲಾತಿ ಜಾರಿಗೆ ಮಾಡುವುದು ಬಿಟ್ಟಿದೆ ಅಂತಂತೇಳಿ ಅದಕ್ಕೋಸ್ಕರ ಒಂದು ಸುಪ್ರೀಂ ಕೋರ್ಟದ ಆದೇಶವನ್ನು ನಾವು ಸ್ವಾಗತಿಸಿದ ಕಾಂಗ್ರೆಸ್ ಸರ್ಕಾರ ಸುಮಾರು 1 ವರ್ಷಗಳಿಂದ ಕಾಲಹರಣ ಮಾಡ್ಕೊತಾ ಬಂದು ಇವತ್ತೇ ಒಂದು ಏಕಸದಸ್ಯ ಆಯೋಗ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿ ಅದು ವೈಜ್ಞಾನಿಕವಾಗಿ ಮತ್ತು ನಿಖರವಾಗಿ ಸಾಮಾಜಿಕ, ಆರ್ಥಿಕ, ಔದ್ಯೋಗಿಕ ಒಂದು ನಿಖರವಾದ ದತ್ತಾಂಶವನ್ನು
ಸಂಗ್ರಹ ಮಾಡಿ ಸರ್ಕಾರಕ್ಕೆ ಒಂದು ಉತ್ತಮ ರೀತಿಯಾದ ಒಂದು ವರದಿಯನ್ನು ಕೊಟ್ಟಿದೆ. ಆ ವರದಿಯನ್ನು ಜಾರಿಗೆ ಮಾಡಲಿಕ್ಕೆ ಒಂದು ಕ್ಯಾಬಿನೆಟ್ 16ನೇ ತಾರೀಕಿತ್ತು, ಅದು ಮುಂದೂಡಿ 19ನೇ ತಾರೀಕಿಗೆ ಮುಂದೂಡ್ಕೊತಾ ಬಂದಿರುತ್ತಾರೆ. ಅದಕ್ಕೋಸ್ಕರ 19 ತಾರೀಕು ಯಾವುದೇ ಕಾರಣ ಹೇಳಲಾರದೆ ಯಥಾವತ್ತಾಗಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಜಾರಿಗೆ ಮಾಡಬೇಕು. ಹಿಂದೆ ಮಾಡಿರ್ತಕ್ಕಂಥ ಎ.ಜೆ. ಸದಾಶಿವ ಆಯೋಗ ಆಗಿರ್ಬೋದು, ಮಾಧುಸ್ವಾಮಿ ಆಯೋಗ ಆಗಿರ್ಬೋದು, ಮಾದರ ಪರವಾಗಿ ಅತಿ ಹೆಚ್ಚಿನ ಜನಸಂಖ್ಯೆ ಒಂದು ಉಳ್ಳವರು ಯಾರಾಗಿದ್ದಾರೆ ಕರ್ನಾಟಕದಲ್ಲಿ ನಂಬರ್ 1 ಜಾತಿಯಪ್ಪ ಅಂತಂದರೆ ಅದು ಮಾದಿಗ ಸಮಾಜ. ಈ 37 ಲಕ್ಷ ಇರ್ತಕ್ಕಂಥ ಮಾದಿಗ ಸಮಾಜಕ್ಕೆ ಇವತ್ತು ಕೆಲವೊಂದು ಬಲಗಾಯ ಸಮುದಾಯದವರು ನಮ್ಮ ಮಾದಿಗ ಸಮಾಜದ ನಮ್ಮ ಬಲಗಾಯ ಸಮುದಾಯವನ್ನು ಮಾದಿಗ ಸಮಾಜದಲ್ಲಿ ಸೇರಿಸುವಂಥ ವಾದವನ್ನು ಮಾಡ್ತಿದ್ದಾರೆ. ಅದು ನಾವು ಬಲಗಾಯ ಸಮಾಜ ಜಾತಿಗಳನ್ನು ಮಾದಿಗ ಸಮಾಜ ಜಾತಿಯಲ್ಲಿ ತೊಗೊಂಡು ನಾವೇನು ಮಾಡೋಣ ಅಂತಂತೆ ನಾನು ಅವ್ರಿಗೆ ಆಗ್ರಹ ಮಾಡ್ತೀನಿ. ಅದಕ್ಕೋಸ್ಕರ ನಮ್ಮ ಸಮುದಾಯ ಜನಸಂಖ್ಯೆ ಎಷ್ಟಿದೆ ಅಷ್ಟು ನಮಗೆ ನ್ಯಾಯ ಸಿಕ್ಕರೆ ಸಾಕು. ಅದಕ್ಕೋಸ್ಕರನೇ ಈ 30 ವರ್ಷದಿಂದ ಹೋರಾಟ ನಿರಂತರವಾಗಿ ಮಾಡ್ಕೊತಾ ಬಂದಿದ್ದೇವೆ. ಇದು ಒಂದು ವರದಿ ಆಗಬೇಕು, ಇದು ಒಂದು ದತ್ತಾಂಶ ಆಗಬೇಕು ಅನ್ನೋಂಥ ಒಂದು ಓಲೈಕೆ ಯಾರ್ದು ಇತ್ತಪ್ಪ ಅಂದ್ರೆ ಮೊದಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಬಲಗಾಯ ಸಮುದಾಯದ ಒತ್ತಾಯನೇ ಜಾಸ್ತಿ ಆಗಿತ್ತು. ಅದರಲ್ಲಿ ಎಲ್ಲ ಸಚಿವರದ್ದು ಮತ್ತು ಶಾಸಕರದ್ದು ಒತ್ತಾಯ ಆಗಿತ್ತು. ಅದಕ್ಕೋಸ್ಕರ ಸರ್ಕಾರ ರಚನೆ ಮಾಡಿರ್ತವಂಥ ಒಂದು ವರದಿಯನ್ನು ತಾವೇ ಒಂದು ನಾಗಮೋಹನ್ ದಾಸರೇ ಒಂದು ಆ ಒಂದು ವರದಿಗೆ ಆ ವರದಿಗೆ ಉತ್ತಮವಾದ ವ್ಯಕ್ತಿ ಅಂತಂಥೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವರು ವೈಜ್ಞಾನಿಕವಾಗಿ ನಿಖರವಾಗಿ ಒಂದು ದತ್ತಾಂಶ ಕೊಟ್ಟಿದ್ದಾರೆ. ನಾವು ಮಾದಿಗ ಸಮಾಜದ ವತಿಯಿಂದ ಅದನ್ನು ಸ್ವಾಗತಿಸುತ್ತೇವೆ. ಯಥಾವತ್ತಾಗಿ ನಾಳೆ ಬರುವಂಥ ಸಚಿವ ಸಂಪುಟದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಜಾರಿಗೆ ಮಾಡೋದ್ರ ಮುಖಾಂತರ ಮಾದಿಗ ಸಮಾಜಕ್ಕೆ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡಬೇಕಂತಂದರೆ ಈ ಮಾಧ್ಯಮದ ಮುಖಾಂತರ ಒಂದು ಹೇಳಕ್ಕೆ ಇಚ್ಛಪಡ್ತೀನಿ. ಒಂದು ವೇಳೆ ಜಾರಿ ಮಾಡಲಿಲ್ಲಪ್ಪ ಅಂತಂದರೆ ಈ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಈ ಮಾದಿಗ ಸಮಾಜ ಹಮ್ಮಿಕೊಳ್ತದೆ. ನಾಳೆ 19ನೇ ತಾರೀಕು ನಾವು 20ನೇ ತಾರೀಕಿಗೆ ಒಂದು ರೋಡಿಗಿಡುವಂಥ ಒಂದು ಪ್ರಸಂಗ ಬರ್ತದೆ. ಒಂದು ಯಾವುದೇ ರೀತಿ ಸರ್ಕಾರದ ಸಚಿವರಾಗಲಿ ಮುಖ್ಯಮಂತ್ರಿಗಳಲ್ಲಿ ನಾವು ಬೀದಿಯಲ್ಲಿ ಓಡಾಡಲಿಕ್ಕೆ ಕೊಡಲಂತ ಈ ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಕೆ ಮಾಡ್ತಿದ್ದೇವೆ. ಉಗ್ರವಾದ ಕ್ರಾಂತಿಕಾರ ನಮ್ಮದು, ಇದರಲ್ಲಿ ನಮ್ಮ ಜೀವ ಹೋದರೂ ಪರವಾಗಿಲ್ಲ, ನಾವು ಒಳ ಮೀಸಲಾತಿ ಪಡಿತೀವಿ ಅಂತಂತೇಳಿ ಈ ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ. ರಂಜಿತ್. ಪ್ರತಿಭಟನೆಯಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ಶ್ಯಾಮ್ ನಾಟೇಕರ್, ರಾಜು ವಾಡೇಕರ್, ಲಿಂಗರಾಜ್ ತಾರಫೈಲ್, ಭೀಮಣ್ಣ ಬೆಲ್ಲವ್, ಪರಮೇಶ್ವರ್ ಖಾನಾಪುರ್, ಎಎಚ್ ನಾಗೇಶ್, ಬಾಬು ಸುಂಠಾಣ್, ರಮೇಶ್ ವಾಡೇಕರ್, ಗೋಪಾಲರಾವ್ ಕಟ್ಟಿಮನಿ, ನಾಗರಾಜ್ ಗುಂಡುಗುರ್ತಿ, ದಶರಥ್ ಕಲ್ಗುರ್ತಿ, ಮಲ್ಲಿಕಾರ್ಜುನ್ ಜಿನ್ಕೇರಿ, ರಾಜು ನಾಲ್ವಾರ್ಕರ್, ಮನೋಹರ್ ಬೀರ್ನೂರ್, ಗೋಪಾಲ್ ನಾಟೇಕರ್, ದತ್ತು ಭಾಸ್ಗಿ, ಮಲ್ಲಿಕಾರ್ಜುನ್ ಸರಡ್ಗಿ, ಮಂಜುನಾಥ್ ಬಂಡೇಶ್ ರತ್ನಡ್ಗಿ, ಅಮೃತ್ ಸಾಗರ್, ಕಾಶಿನಾಥ್ ನಂದೂರ್, ಶ್ರೀಮಂತ್ ಭಂಡಾರಿ, ಬಸವರಾಜ್ ಬಾಡ್ಯಾಳ್, ಹನುಮಂತ್ ಅಂಕಲ್ಗಿ, ವಿಠಲ್ ವಾಲಿಕಾರ್, ಪ್ರದೀಪ್ ಬಾಚನಹಳ್ಳಿ, ಶಿವಶಂಕರ್ ಬಂದರ್ವಾಡ್, ಮಲ್ಲಿಕಾರ್ಜುನ್ ದೊಡ್ಮನಿ, ಶ್ರೀನಿವಾಸ್ ರಾಮನಾಳ್ಕರ್, ಅನಿಲ್ ಡೊಂಗರಗಾಂವ್, ಪ್ರದೀಪ್ ಭಾವೆ, ರಂಜಿತ್ ಮೂಲಿಮನಿ, ರಾಜು ಕಟ್ಟಿಮನಿ, ಗುಂಡು ಸಂಗವಾರ್, ಪ್ರಹ್ಲಾದ್ ಹಡಗಿಲ್ಕರ್, ಮಂಜುನಾಥ್ ಲೆಂಟಿ, ಸಚಿನ್ ಕಟ್ಟಿಮನಿ ಇನ್ನಿತರರು ಉಪಸ್ಥಿತರಿದ್ದರು.